ವೆಲ್ಕಮ್ ಟು ಫಿಲ್ಮ್ ಟೈಮ್. ನಾನು ದಿವ್ಯ ಜ್ಯೋತಿ. ಗೋಧಿ ಬಣ್ಣ ನಂತರ ಮತ್ತೆ ಇಬ್ರು ಒಂದಾಗಿದ್ದಾರೆ. ಅವರೇ ಹೇಮಂತ್ ರಾವ್ ಮತ್ತು ನಾನ್ ಅದರ್ ದನ್ ಅನಂತ್ ನಾಗ್ ಸರ್. ಇವರಿಬ್ಬರ ಕಾಂಬಿನೇಷನ್ ಹೆಂಗ್ ಮೂಡ್ ಬಂದಿರಬಹುದು. ಗೋಧಿ ಬಣ್ಣ ನೋಡಿದವರು ಸಿಕ್ಕಾಪಟ್ಟೆ ಚೆನ್ನಾಗಿತ್ತಪ್ಪ. ಇದು ಅನಂತ್ ಸರ್ ಕೇಳಿ ಮಾಡಿಸ್ಕೊಂಡದ್ದ ಅಥವಾ ಹೇಮಂತ್ ಅವ್ರು ಇಷ್ಟಪಟ್ಟು ಮಾಡಿರೋ ಸಿನಿಮಾನ ಅಂತ ಸಿಕ್ಕಾಪಟ್ಟೆ ಪ್ರಶ್ನೆಗಳು. ಈ ಕ್ರೈಮ್ ಥ್ರಿಲ್ಲರ್ ಸಿನಿಮಾದಲ್ಲಿ ರಿಷಿ ಮತ್ತು ರೋಶ್ನಿ ಏನ್ ಕಮಾಲ್ ಮಾಡಿದ್ದಾರೆ ಎಲ್ಲದರ ಬಗ್ಗೆ ಮಾತಾಡೋಣ. ಬಿಕಾಸ್ ಸಿನಿಮಾ ಇವತ್ತಷ್ಟು ರಿಲೀಸ್ ಆಗಿದೆ, ಒಳ್ಳೆ ಓಪನಿಂಗ್ ಪಡ್ಕೊಂಡಿದೆ, ಜನ ಸಿಕ್ಕಾಪಟ್ಟೆ ಮಾತಾಡ್ತಿದ್ರು, ಈಗ ಆಫ್ಟರ್ ರಿಲೀಸ್ ಸಿಕ್ಕಾಪಟ್ಟೆ ಮಾತಾಡ್ತಾ ಇದ್ದಾರೆ. ಇದೆಲ್ಲದರ ಬಗ್ಗೆ ಮಾತನಾಡೋಣ. ಇದು ಈ ಹೊತ್ತಿನ ವಿಶೇಷ ಕಾಡುವ ಕವಲುದಾರಿ. ಕವಲುದಾರಿ ಸಿನಿಮಾ ರಿಲೀಸ್ ಆಗಿದೆ. ಯಾರು ನೋಡಿಲ್ಲ ಥಿಯೇಟರ್ ಹೋಗಿ ಸಿನಿಮಾ ನೋಡಿ, ಅದನ್ನು ಮಾತ್ರ ಮರಿಬಾರ್ದು. ಯಾಕಂದ್ರೆ ಕನ್ನಡ ಸಿನಿಮಾ ಜೈ ಅಂತ ಅನ್ಬೇಕು ಅಂದ್ರೆ ಅದು ಥಿಯೇಟರ್ ಇಂದಾನೆ ಆಗ್ಬೇಕು. ಸೊ ಈಗ ನಮ್ ಜೊತೆಗೆ ಯಾರಿದ್ದಾರೆ, ಅಬ್ಬಾ ನನ್ಗಂತೂ ಫುಲ್ ಖುಷಿ ಆಗ್ತಾ ಇರುತ್ತೆ ಇವ್ರನ್ನ ಮಾತಾಡಿಸ್ಬೇಕು ಅಂದ್ರೆ. ಈಗ ಸದ್ಯಕ್ಕೆ ನಮ್ ಜೊತೆಗೆ ಅನಂತ್ ನಾಗ್ ಸರ್ ಇದ್ದಾರೆ. ಹಲೋ ಸರ್, ಹೇಗಿದ್ದೀರಾ? ಚೆನ್ನಾಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮ ಸ್ಟುಡಿಯೋಗೆ ಮತ್ತೆ ಬಂದಿದ್ದಕ್ಕೆ. ಅಫ್ಕೋರ್ಸ್ ಕವಲುದಾರಿ ಸಿನಿಮಾ ರಿಲೀಸ್ ಆಗಿದೆ. ಸಿನಿಮಾ ಬಗ್ಗೆ ಮಾತಾಡೋಣ. ಬಿಫೋರ್ ದಟ್ ಯಾರು ನಮ್ಮ ಜೊತೆಗಿದ್ದಾರೆ ಎಲ್ಲರೂ ವೆಲ್ಕಮ್ ಮಾಡ್ಬಿಡ್ತೀನಿ. ಚಿತ್ರದ ನಾಯಕಿ ರೋಶ್ನಿ ಅವರು ನನಗೆ ಈ ಜಾಗ ಬೇಕೇ ಬೇಕು, ನಾನು ಇಲ್ಲೇ ಕೂತ್ಕೋಬೇಕು ಅಂತ ಹಿಂಗೆ ತಿರುಗ್ಬಿಟ್ರೆ ಸಾಕು ಕಣ್ಣಲ್ಲಿ ನೀರು ಬರ್ತದೆ. ಯಾಕೆ ಅಂತ ಗೊತ್ತಿಲ್ಲ, ಆಮೇಲೆ ಕೇಳೋಣ. ಹಲೋ ರೋಶ್ನಿ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಕಣ್ಣಲ್ಲಿ ನೀರಲ್ಲ, ಜಾಸ್ತಿ ಖುಷಿ ಆನಂದ ಬಾಷ್ಪ. ಸೂಪರ್. ಸೊ ಈ ಕಡೆಗೆ ಬಂದ್ಬಿಡೋಣ. ಲಂಬುಜಿ ನಮ್ಮ ಜೊತೆಗಿದ್ದಾರೆ. ರಿಷಿ ಆಪರೇಷನ್ ಅಲ್ಮೇಲಮ್ಮ ಆದ್ಮೇಲೆ ಇಲ್ಲಿ ಇನ್ವೆಸ್ಟಿಗೇಟರ್ ಆಗ್ಬೇಕು ಅನ್ಕೊಂಡ್ರು, ಆದ್ರ ಇಲ್ವಾ ಅಂತ ನೋಡ್ದವ್ರು ಹೇಳ್ತಾ ಇದ್ದಾರೆ. ಆದ್ರೆ ನಾನ್ ಕೇಳ್ಬೇಕು, ಯಾಕಂದ್ರೆ ನಂಗೆ ಚುನಾವಣೆ ಇರೋದ್ರಿಂದ ಎಲ್ಲಿ ಹೋಗಕ್ಕೆ ಆಗ್ತಾ ಇಲ್ಲ. ಅಂಡ್ ಅಫ್ಕೋರ್ಸ್ ನಾನು ಈ ವೀಕೆಂಡ್ ಅಲ್ಲಿ ಹೋಗ್ತೀನಿ ಅಂತ ಪ್ರಾಮಿಸ್ ಮಾಡ್ತೀನಿ ಟೀಮ್ಗೆ. ಸದ್ಯಕ್ಕೆ ನಮ್ ಜೊತೆಗೆ ರಿಷಿ. ಹಲೋ, ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ರಿಷಿ, ಸಿನಿಮಾ ನೋಡ್ಕೊಂಡ್ ಬಂದ್ಮೇಲೆ ಜನ ಇಷ್ಟು ದಿನ ಕೇಳ್ತಾ ಇದ್ರು ಗ್ಯಾಪ್ ಅಂತ, ಇವಾಗ ಲೇಟ್ ಆದ್ರೂ ಲೇಟೆಸ್ಟ್ ಅಮ್ಮ ಅಂತಿದ್ದಾರೆ. ಹೇಗನ್ಸ್ತಾ ಇದೆ? ಬಹಳ ಸಂತೋಷ ಆಗ್ತಾ ಇದೆ. ಆ್ಯಕ್ಚುಲಿ ಬೆಳಿಗ್ಗೆಯಿಂದ ಥಿಯೇಟರ್ ವಿಸಿಟ್ಸ್ ಮಾಡ್ತಾ ಇದ್ದೀವಿ. ಸಿಗ್ತಾ ಇರೋವಂಥ ಪ್ರತಿಕ್ರಿಯೆ ಅದ್ಭುತವಾಗಿದೆ. ಐ ಆಮ್ ವೆರಿ ವೆರಿ ಹ್ಯಾಪಿ. ತುಂಬ ಧನ್ಯವಾದಗಳು. ನೋಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಥಿಯೇಟ್ರಿಗೆ ಬನ್ನಿ. ಓಕೆ. ಸೊ ನಾಗಲೇ ಹೇಳಿದೆ ಹೇಮಂತ್ ಅವ್ರ ಬಗ್ಗೆ. ಗೋಧಿ ಬಣ್ಣ ಆದ್ಮೇಲೆ ಸ್ವಲ್ಪ ಇವಾಗ ಸಿನಿಮಾ ರಿಲೀಸ್ಗೆ ಈ ಬಿಸಿಲಿಗೆ ಸ್ವಲ್ಪ ಬಣ್ಣ ಕರಗಿದೆ, ಆದರೂ ಆ ಹೊಳಪು ಹಂಗೆ ಇದೆ. ಕವಲುದಾರಿ ಮೂಲಕ ಮತ್ತೆ ಒಂದು ಬಿಗ್ ಸ್ಕ್ರೀನ್ ಮೇಲೆ ಲಗ್ಗೆ ಇಟ್ಟಿದ್ದಾರೆ. ಜನ ಜೋಶ್ನ ನೋಡ್ತಾ ಇದ್ದಾರೆ. ಆ ಥ್ರಿಲ್ ಅವ್ರ ಜನರಲ್ಲಿ ಎಷ್ಟಿದೆಯೋ ಏನೋ ಗೊತ್ತಿಲ್ಲ, ಇವರಲ್ಲಿ ಮಾತ್ರ ಸಿಕ್ಕಾಪಟ್ಟೆನೇ ಇತ್ತು. ಯಾಕೆ ಅಂತ ಕೇಳೋಣ. ನಮ್ಮ ಜೊತೆಗೆ ಚಿತ್ರದ ನಿರ್ದೇಶಕ ಹೇಮಂತ್ ರಾವ್. ಹಲೋ, ಹೇಗಿದ್ದೀರಾ? ನಮಸ್ಕಾರ, ಚೆನ್ನಾಗಿದ್ದೀನಿ. ತುಂಬ ಖುಷಿ ಆಗ್ತಾ ಇದೆ. ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಸೊ ನಾವು ಮಾಡಿರೋ ಕೆಲಸಕ್ಕೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದಾಗ ತುಂಬ ಖುಷಿ ಆಗುತ್ತೆ. ಸೊ ನನಗೆ ಆ್ಯಕ್ಚುಲಿ ಇದು ಪುಣ್ಯ. ಫಸ್ಟ್ ಡೇ ಫಸ್ಟ್ ಶೋ ಎಲ್ಲ ನೋಡಿಕೊಂಡು ಆಮೇಲೆ ಮಾತಾಡೋಕ್ಕೆ ಸಿಗ್ತಾ ಇದ್ದಾರೆ ಎಲ್ಲರೂ ಅಂತ. ಅಂದರೆ ಎಲ್ಲರೂ ನೆಕ್ಸ್ಟ್ ಡೇ ಸಿಗ್ತಾರೆ, ಇಲ್ಲಾಂದರೆ ಮುಂಚೆ ಸಿಗ್ತಾರೆ. ಸೊ ಹೇಗೆ ಅನ್ನಿಸ್ತಾ ಇದೆ ಸರ್, ಸಿನಿಮಾ ರಿಲೀಸ್ ಡೇ ಬಂದಿಲ್ಲಿ ಕೂತ್ಕೊಂಡು ಸಿನಿಮಾ ಬಗ್ಗೆ ಮಾತಾಡ್ತಾ ಇರೋದು? ಆಡಿಯನ್ಸ್ ಇದನ್ನು ಒಳ್ಳೆ ರೀತಿಯಲ್ಲಿ ಆಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಕವಲುದಾರಿ ಬಗ್ಗೆ ಅನಂತ್ ನಾಗ್ ಸರ್ ಪಾತ್ರ. ಇದೊಂದು ಭಾಳ ಮುಖ್ಯ ಚಿತ್ರ, ವೆರಿ ಇಂಪಾರ್ಟೆಂಟ್, ವೆರಿ ಸಿಗ್ನಿಫಿಕೆಂಟ್. ಯಾಕಂದರೆ ಇಟ್ ಈಸ್ ಸೋ ರೆಲೆವೆಂಟ್ ಟು ಟುಡೇಸ್ ಟೈಮ್ಸ್. ಅದು ಎಲ್ಲವೂ ಕೂಡಿ ಬಂದಿದೆ. ಇನ್ ದ ಸೆನ್ಸ್ ಈ ಚಿತ್ರ ಇವತ್ತು ಬಿಡುಗಡೆ ಆಗಿದೆ 12 ಏಪ್ರಿಲ್. 18 ಮತ್ತು 23 ಚುನಾವಣೆಗಳಿವೆ, ರಾಷ್ಟ್ರ ಚುನಾವಣೆಗಳು. ಸೊ ಒಂದು ರೀತಿ ವಿಶೇಷವಾಗಿ ಹಿರಿಯರು ಎಲ್ಲರೂ ನೋಡ್ತಾರೆ. ಯುವಕರು ಈ ಚಿತ್ರ ನೋಡಿದರೆ ಅವರಿಗೆ ಈ ದೇಶದ ಬಗ್ಗೆ, ಈ ಚುನಾವಣೆಗಳ ಬಗ್ಗೆ, ದೇಶಭಕ್ತಿಯ ಬಗ್ಗೆ ಏನು ಒಂಥರ ಸ್ವಲ್ಪ ಹೃದಯದಲ್ಲಿ ಸ್ವಲ್ಪ ಉಸಿರಾಟ ಜೋರಾಗಬಹುದು. ಆ ರೀತಿಯ ಒಂದು ಕಥೆಯನ್ನು ಹೇಮಂತ್ ಅವರು ಈ ಸಲ ಮಾಡಿದ್ದಾರೆ. ಇಟ್ ಈಸ್ ಸೋ ರೆಲೆವೆಂಟ್ ಟು ಪ್ರೆಸೆಂಟ್ ಟೈಮ್ಸ್ ಆ್ಯಂಡ್ ಇಟ್ ಗಿವ್ಸ್ ಸೂಚ್ಯವಾಗಿ, ಸೂಕ್ಷ್ಮವಾಗಿ ಏನಾಗಬೇಕು ನಾವು ಮುಂದೆ ಅನ್ನೋದನ್ನು ಅವರು ಹೇಳಿದ್ದಾರೆ. ಒಂದು ಸರ್ಫೇಸ್ ದರ್ ಇಸ್ ಅ ಬ್ಯೂಟಿಫುಲ್ ಸ್ಟೋರಿ ಅಸ್ ಸಚ್. ಅದರ ಅಂಡರ್ ಕರೆಂಟಲ್ಲಿ ಏನು ಭಾಳ ಕಾಲದಿಂದ ಎಲ್ಲರೂ ಹೇಳ್ತಿದ್ದಾರೆ, ಕ್ರಿಮಿನಲೈಸೇಷನ್ ಆಫ್ ಪಾಲಿಟಿಕ್ಸ್ ಅಂತ. ರಾಜಕಾರಣದ ಅಪರಾಧೀಕರಣ ಅಂದರೆ ಅಪರಾಧ ಮಾಡುವವರು ರಾಜಕಾರಣಕ್ಕೆ ಬಂದರೆ ಏನಾಗ್ತದೆ ಅನ್ನೋದನ್ನು ಕಾಣ್ತಾ ಇದ್ದೀವಿ, ಕಾಣ್ತಾನೇ ಇದ್ದೀವಿ. ಇಲ್ಲಿ ನಮ್ಮ ರಾಜ್ಯದಲ್ಲೂ ಕೂಡ ಭಾಳಷ್ಟು ವೈಲೆನ್ಸ್ ಆಗಿದೆ ಇತ್ತೀಚೆಗೆ. ಇಬ್ಬಿಬ್ಬರು ಲೆಜಿಸ್ಲೇಟರ್ಸ್ ಎಲ್ಲ ಹೊಡ್ಕೊಂಡು ಬಡ್ಕೊಂಡು ಎಲ್ಲ ಅದಿಲ್ಲ ಅಂದ್ರೆ ರಾಜಕಾರಣ ಇಲ್ಲ ಅನ್ನೋಂಗಾಗಿದೆ. ಅದು ಇನ್ನೊಬ್ಬನ ಸುಪುತ್ರ ಅದೇ ಬಾರ್ಗೋ ಎಲ್ಲ ಹೋಗಿ ಇನ್ನೊಬ್ಬನನ್ನು ಹೊಡೆದು ಹಾಕಿ ಜೈಲಿಗೆ ಹೋಗಿ ಈ ಥರದ ಜನ ರಾಜಕಾರಣಕ್ಕೆ ಬರುವಂಥದ್ದು ಚೆಕ್ ಮಾಡಬೇಕು. ಯಾಕಂದರೆ ಮೊನ್ನೆ ಸ್ಟ್ಯಾಟಿಸ್ಟಿಕ್ಸಲ್ಲಿ ಸುಮಾರು 33% ಆಫ್ ಅವರ್ ಇಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಪಾರ್ಲಿಮೆಂಟ್ ಮತ್ತು ನಮ್ಮ ದೇಶದ ಎಲ್ಲ ಅಸೆಂಬ್ಲಿಗಳಲ್ಲಿ ಏನೋ 33% ಇದ್ದಾರೆ.
ಇದು ಕಳೆದ 30-40 ವರ್ಷದಲ್ಲಿ ಆದ ಬೆಳವಣಿಗೆಗಳು, ವಿಶೇಷವಾಗಿ 77 ಆನ್ವರ್ಡ್ಸ್ ಆಗಿದ್ದು ಇದು. ಹೌದು. ಅದಕ್ಕೆ ನಾವು ಇನ್ನೂ ನಾವು ಮಾತಾಡ್ತಾ ಅಂದ್ಕೊಳ್ತಿದ್ದೆ, ನಾನೊಂದು ಹಿಂದೆ ಒಂದು ಫಿಲ್ಮಲ್ಲಿ ನಟಿಸಿದಾಗ ಕವಿ ಲಕ್ಷ್ಮೀನಾರಾಯಣ ಭಟ್ರು ಒಂದು ಕೆಲವು ಸಾಲುಗಳನ್ನು ಕೊಟ್ಟಿದ್ದು. ಪುಢಾರಿಗಳು, ನಾಯಕರು ಹೇಗಿರಬೇಕು, ಕನಸಿನೋಳು ನನಸಿನೋಳು ಮಾತು ಮತಿ ಮನಸ್ಸಿನೋಳು, ಕನಸಿನಳು ನನಸಿನೋಳು ಮಾತು ಮತಿ ಮನಸ್ಸಿನೋಳು ಇನಿತಾದೊಡೆ, ಇಷ್ಟು ಕೂಡ ಹುಸಿಯೂ ಇರದಿದ್ದೊಡೆ, ಸುಳ್ಳು ಇರದಿದ್ದೊಡೆ, ದೈವಕ್ಕೆ ಧರ್ಮಕ್ಕೆ ನ್ಯಾಯಕ್ಕೆ ತಲೆಬಾಗಿ ಪ್ರಜೆಗಳನ್ನು ಸುತರಂತೆ ಸಲಹಿದ್ದೊಡೆ. ಮಕ್ಕಳ ಥರ ಪ್ರಜೆಗಳನ್ನು ನೋಡುವಂಥವರು ಪುಢಾರಿಗಳಾಗಬೇಕು ಹೊರತು ಈ ಬಡದಾಟ ಮಾಡುವರು ಎಲ್ಲ ರೀತಿಯ ರೇಪಿಸ್ಟ್ಸು, ಮರ್ಡರರ್ಸು, ಕಳ್ಳರು, ಫ್ರಾಡ್ಸ್ಟರ್ಸು ಎಲ್ಲ ರಾಜಕಾರಣಕ್ಕೆ ಬಂದರೆ ದೇಶದ ಗತಿ ಏನು, ದುರ್ಗತಿಯಲ್ಲಿ ಇನ್ನೇನಾಗ್ತದೆ ಅನ್ನೋದ್ರ ಬಗ್ಗೆ ಸೂಕ್ಷ್ಮವಾಗಿ ಹೇಮಂತವರು. ಆದ್ರೂ ಅವರು ನಾನು ಮೆಸೇಜ್ ಕೊಡೋಕೇನು ಅಲ್ಲ, ವಾಸ್ತವ ಹಿಂಗಿದೆ ಅನ್ನೋದನ್ನ ಅಷ್ಟೇ ತೋರಿಸ್ತಿದ್ದೀನಿ ಅಂತಾರೆ. ಸೊ ಹೇಳಿ, ಗೋಧಿ ಬಣ್ಣ ಆದಮೇಲೆ ಈ ಸಿನಿಮಾನ ಕೈಗೆತ್ಕೊಂಡ್ರಿ, ಒಂದೊಳ್ಳೆ ಪ್ರಾಜೆಕ್ಟ್ ಕೂಡ ಹೌದು. ಆ್ಯಂಡ್ ಈ ಸಿಚುವೇಶನ್ಗೆ ಸರ್ ಹೇಳ್ದಾಗೆ ಅದು ಜನರಿಗೆ ಇಷ್ಟವಾಗ್ತಾ ಇದೆ ಕೂಡ, ಜನ ಅದನ್ನು ಒಪ್ಕೊಂಡಿದ್ದಾರೆ. ಹೇಗೆ ಅನ್ನಿಸ್ತಾ ಇದೆ ಫಸ್ಟ್ ಕಮೆಂಟ್? ತುಂಬ ಖುಷಿ ಆಗುತ್ತೆ. ಏನಕ್ಕೆ ಅಂದರೆ ನೀವು ಹೇಳ್ದಂಗೆ ನಾನು ಸಮಾಜಕ್ಕೆ ಮೆಸೇಜ್ ಕೊಡೋಕ್ಕೆ ನಾನು ಯಾರಲ್ಲ, ಸಮಾಜದಲ್ಲಿ ನಾನು ಏನು ಅಬ್ಸರ್ವ್ ಮಾಡ್ತೀನಿ ಅದನ್ನು ತೋರಿಸ್ಬಲ್ಲೆ. ಸೊ ಸಿನಿಮಾಲಿ ಅದನ್ನೇ ಮಾಡಿರೋದು. ಸೊ ಸರ್ ಹೇಳ್ದಂಗೆ ನಮ್ಮ ನಾಯಕರು ಅಂತ ಆಗ್ತಾರೋ ನಮಗಿಂತ ಮೀರಿರ್ಬೇಕು ಅವರು, ಅವಾಗಲೇ ನಮ್ಮನ್ನು ಮುಂದೆ ಕರ್ಕೊಂಡು ಹೋಗೋಕ್ಕೆ ಸಾಧ್ಯ ಅವರು. ಸೊ ಅದು ಆಗೋದು ತುಂಬ ಇಂಪಾರ್ಟೆಂಟ್ ನಮ್ಮ ದೇಶಕ್ಕೆ. ಮತ್ತು ಇನ್ನೊಂದು ಏನು ವಿಷಯ ಅಂದರೆ, ಅಂಥವರು ಒಳ್ಳೆ ಸ್ಥಾನದಲ್ಲಿ ಇಲ್ದೋದ್ರೆ ಫಸ್ಟು ಸಫರ್ ಆಗೋದು ದೇಶಕ್ಕೋಸ್ಕರ ಡೆಡಿಕೇಟ್ ಮಾಡಿ ಕೆಲಸ ಮಾಡೋರು. ದೋಸ್ ಆರ್ ಮೆನ್ ಆ್ಯಂಡ್ ವುಮೆನ್ ಇನ್ ಯೂನಿಫಾರ್ಮ್. ಸೊ ಏನಾಗುತ್ತೆ ಅಂದರೆ ಇಟ್ಸ್ ಲೈಕ್ ಲಯನ್ ಫಾರ್ ಲ್ಯಾಂಬ್ಸ್ ಅಂತಾರೆ. ದ ಲಯನ್ಸ್ ಆರ್ ದ ಸೋಲ್ಜರ್ಸ್, ದ ಲ್ಯಾಂಬ್ಸ್ ಆರ್ ದ ಪೊಲಿಟಿಷಿಯನ್ಸ್. The politicians should be more careful because they are safeguarding the lions. That is very important. So that is something that we want to address in the film. ಅದನ್ನು ತುಂಬ ಸೂಕ್ಷ್ಮವಾಗಿ ಒಂದು ಇಂಟ್ರೀಗಿಂಗ್ ಮಿಸ್ಟ್ರಿ ಇನ್ವೋಕ್ ಆಗಂತ ಒಂದು ಸಬ್ಜೆಕ್ಟು. ಸೊ ಕಂಟಿನ್ಯೂಸ್ ಆಗಿ ಆಡಿಯನ್ಸ್ಗೆ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಫಿಲ್ಮ್. ಅಂದರೆ ಈ ಸಿನಿಮಾ ನೋಡಿದ್ಮೇಲೆ ಆ ಯೂನಿಫಾರ್ಮ್ ಹಾಕುವಂಥ ಒಬ್ಬ ಪೊಲೀಸ್ ಆಫೀಸರ್ ಯಾರಾದರೂ ನಿಮಗೆ ಏನಾದರೂ ಹೇಳಿದ್ರ ಸಿನಿಮಾ ಬಗ್ಗೆ, ನಮಗೆ ತುಂಬ ಕನೆಕ್ಟ್ ಆಯಿತು ಸಿನಿಮಾ? ಹೌದು, ಖಂಡಿತವಾಗ ಆ ಥರ ಬರ್ತಾ ಇದೆ. ತುಂಬ ಖುಷಿ ಆಗುತ್ತೆ ಆ ಥರ ಬಂದಾಗ. ಗೋಧಿ ಬಣ್ಣ ಮಾಡಿದಾಗೂ ತುಂಬ ಜನ ನಂಗೆ ಮೆಸೇಜ್ ಮಾಡಿ, ನಮ್ಮ ತಂದೆ ಜೊತೆ ನಾನು ಕರೆಕ್ಟಾಗಿ ಮಾತಾಡಿರಲಿಲ್ಲ, ಬಟ್ ಈ ಸಿನಿಮಾ ನೋಡೋದ್ಮೇಲೆ ಮಾತಾಡಿದೆ, ಈ ಥರ ಎಲ್ಲ ತುಂಬ ಮೆಸೇಜಸ್ ಬಂದಾಗ ತುಂಬ ಪಾಸಿಟಿವ್ ಅಂತ ಅನ್ಸುತ್ತೆ. ನಮ್ಮ ಕೆಲಸ ಒಂದು ಆ್ಯಕ್ಚುಲಿ ಇಂಪ್ಯಾಕ್ಟ್ ಆಗ್ತಾ ಇದೆ ಅಂತ ಅನ್ಸುತ್ತೆ. ಅದು ತುಂಬಾ ಖುಷಿ ಕೊಡುವಂಥ ವಿಷಯ. ಓಕೆ, ನಿಮ್ಗೆ ಯಾಕೆ ಅಷ್ಟೊಂದು ಮೂಳೆ ಇಂಟ್ರೆಸ್ಟು? ಇಲ್ಲ, ಆ್ಯಕ್ಚುಲಿ ನಾನು ಮಾಡೋ ಪಾತ್ರದ ಹೆಸರು KS ಶ್ಯಾಮ್ ಅಂತ. ಅವನಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಕ್ರೈಮ್ನ ಇನ್ವೆಸ್ಟಿಗೇಟ್ ಮಾಡಬೇಕು ಅಂತ ಬಹಳ ಆಸೆ ಇರುತ್ತೆ. ಆದರೆ ಪೋಸ್ಟಿಂಗ್ ಸಿಗೋದು ಟ್ರಾಫಿಕಲ್ಲಿ. ಅಂದರೆ ಬರೀ ಮೂಳೆಗಳು ಮಾತ್ರ ಅಲ್ಲ, ಅವನಿಗೆ ಯಾವುದೇ ಈ ಥರದ್ದು ಒಂದು ಸ್ವಲ್ಪ ಏನಾದ್ರು ಸ್ಟ್ರೇಂಜ್ ಆಗಿರೋಂಥ ವಿಷಯಗಳನ್ನ ಏನಾದ್ರು ಕಾಣಿಸ್ದಾಗ್ಲಿಲ್ಲ, ಇದು ಯಾಕೆ ಹೀಗೆ, ಹೇಗಾಗಿರ್ಬೋದು, ಯಾಕೆ ಹೀಗಾಗಿದೆ, ಇದಕ್ಕೆ ಪರಿಹಾರ ಏನು ಅನ್ನೋ ಪ್ರಶ್ನೆಗಳನ್ನು ಅವನಿಗವನೇ ಹಾಕೊಳ್ತಾ ಹೋಗ್ತಾ ಇರ್ತಾನೆ. ಸ್ವಲ್ಪ ಈ ಒಂದು ಡಿಟೆಕ್ಟಿವ್ ಥರ ಅಂಥ ಪ್ರಶ್ನೆಗಳನ್ನು ಅವನೇ ಹಾಕೊಳ್ಳೋದು, ಅವನೇ ಅದಕ್ಕೆ ಉತ್ತರಗಳನ್ನ ಕಂಡುಕೊಳ್ಳೋವಂಥ ಒಂದು ಪ್ರಾಸೆಸ್ಸಲ್ಲಿರ್ತಾನೆ. ಪಝಲ್ಸ್ಗಳನ್ನ ಸಾಲ್ವ್ ಮಾಡೋದು ಬಹಳ ಆಸೆ ಅವನಿಗೆ. ಸೊ ಹಾಗಿದ್ದಾಗ ಒಂದಿನ ಕೆಲಸ ಮಾಡ್ತಾ ಇರಬೇಕಾದ್ರೆ ಜನ ಎಲ್ಲ ಸೇರಿರ್ತಾರೆ, ನೀವು ಟೀಸರಲ್ಲಿ ನೋಡಿರೋ ಹಾಗೆ. ಮೂಳೆಗಳು ಅಂಡರ್ಗ್ರೌಂಡ್ ಕನ್ಸ್ಟ್ರಕ್ಷನಲ್ಲಿ ಸಿಗುತ್ತೆ. ಆ ಮೂಳೆಗಳು ಇಲ್ಲಿಗೆ ಯಾಕೆ ಬಂತು, ಇದು ಯಾರದ್ದಿರ್ಬೋದು, ಇದು ಮರ್ಡರ, ಸೂಸೈಡ ಏನು ಅನ್ನೋ ಪ್ರಶ್ನೆಗಳು ಇವನಿಗೆ ಬರುತ್ತೆ. ಬಂದ ಮೇಲೆ ಆಮೇಲೆ ನಮ್ಮ ಈಗ ಸಿಸ್ಟಮ್ನಲ್ಲಿ ಇರೋವಂಥ ಪ್ರಾಸೆಸ್ಗಳೇನಿದೆ ಅದನ್ನೇ ಫಾಲೋ ಮಾಡ್ತಾನೆ ಅವನು. ಬಟ್ ಅದಕ್ಕಿಂತ ಮೀರಿ ಒಬ್ಬ ಬಹಳಷ್ಟು ರಿಯಲ್ ಲೈಫ್ ಹೀರೋಸ್ ಏನಿದ್ದಾರೆ ಅವರಿಂದ ಇನ್ಸ್ಪೈರ್ ಆಗಿದೆ ಕ್ಯಾರೆಕ್ಟರ್ ಕೂಡ. ಯಾಕಂದರೆ ಅವರೇ ಇನಿಷಿಯೇಟಿವ್ನ ತಗೊಂಡು ಸಮಾಜನ ಸರಿಪಡಿಸ್ಬೇಕು ಅನ್ನೋ ಒಂದು ಕೆಲಸದಲ್ಲಿ ಮುನ್ನುಗ್ಗುವಂಥ ಒಬ್ಬ ಕ್ಯಾರೆಕ್ಟರ್ ಇದರಲ್ಲಿ. ಸೊ ಇವನು ತಗೊಂಡು ಸಿಸ್ಟಮ್ನಲ್ಲಿರುವಂಥ ಪ್ರಾಸೆಸ್ನ ಫಾಲೋ ಮಾಡ್ಕೊಂಡು ಹೋಗೋದಕ್ಕೆ ಟ್ರೈ ಮಾಡ್ತಾನೆ. ಮತ್ತು ಅದಕ್ಕಿಂತ ಮೀರಿ ಏನು ಮಾಡಬಹುದು ಅನ್ನೋದನ್ನು ನೋಡಿ ಅವನು ಹೋಗ್ತಾ ಇರ್ತಾನೆ. ಸೊ ಆ ಒಂದು ಇನ್ಸಿಡೆಂಟ್ ಅವನ್ನ ಎಲ್ಲೆಲ್ಲಿ ಕರ್ಕೊಂಡು ಹೋಗುತ್ತೆ ಅನ್ನೋದು ಅವನ ಒಂದು ಪಾತ್ರದ ಗ್ರಾಫ್. ಅದಾದಮೇಲೆ ಸರ್ ಕ್ಯಾರೆಕ್ಟರ್ ಬರ್ತಾರೆ, ಇನ್ನೊಂದಷ್ಟು ಅದ್ಭುತವಾದಂಥ ಕ್ಯಾರೆಕ್ಟರ್ಸ್ ಎಲ್ಲರೂ ಬರ್ತಾರೆ. ಸೊ ಸಿನಿಮಾ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಈಗ ಬಹಳ ಜನ ನೋಡ್ತಾ ಇರೋರು ಎಲ್ಲರೂ ಹೇಳ್ತಾ ಇರೋದು ಒಂದೇ, ಕ್ಯಾರೆಕ್ಟರ್ಸ್ಗಳೆಲ್ಲ ತುಂಬ ಚೆನ್ನಾಗಿದ್ದಾವೆ,
ಪ್ರತಿಯೊಂದು ಪಾತ್ರ ಕೂಡ ಆಮೇಲೆ ಇದು ಕ್ರೈಮ್ ಥ್ರಿಲ್ಲರ್ ಸಿನಿಮಾ ಆಗಿರೋದ್ರಿಂದ ನೀವು ಬಲವಂತವಾಗಿ ಏನೇನೋ ತುರ್ಕಕ್ಕಾಗಲ್ಲ. ಸ್ಕ್ರೀನ್ ಎಷ್ಟು ಬೇಕು ಅಷ್ಟನ್ನು ಮಾತ್ರನೇ ಕೊಡೋಕ್ಕೆ ಸಾಧ್ಯ. ಸೊ ಆ ವಿಷಯದಲ್ಲಿ ತುಂಬ ಕ್ಲೀನ್ ಆಗಿದೆ ಅಂತ ಅನ್ಬೋದು ಸಿನಿಮಾ. ಹೋಪ್ ಸೊ. ಏನೋ ಓಕೆ. ಸೊ PRK ಪ್ರೊಡಕ್ಷನ್ ಆ್ಯಕ್ಚುಲಿ ಅನಂತ್ ಸರ್ ಅವ್ರನ್ನ, ಪುನೀತ್ ರಾಜ್ಕುಮಾರ್ ಅವ್ರನ್ನ ಚಿಕ್ಕದ್ರಿಂದ ನೋಡ್ಕೊಂಡ್ ಬಂದಿರ್ತಾರೆ. ಅವ್ರಿಗೆ ಆ ಗೂಸ್ ಬಂಪ್ಸ್ ಏನಿರಲ್ಲ ಅಂತ ಅನ್ಸುತ್ತೆ. ಬಟ್ ಇವ್ರು ಎಲ್ರಿಗೂ ಅದು ಅಫ್ಕೋರ್ಸ್ ಇದ್ದೇ ಇರುತ್ತೆ. ಅವ್ರ ಪ್ರೊಡಕ್ಷನಲ್ಲಿ ನಾನು ಸಿನಿಮಾ ಮಾಡ್ತಾ ಇದ್ದೀನಿ ಅಂತ. ರೋಶ್ನಿಗೆ ಏನು ಅನ್ನಿಸ್ತು? ಸೊ ಪುನೀತ್ ಸರ್ನ ಎಲ್ಲರೂ ಯೂಶ್ವಲಿ ಆ್ಯಕ್ಟರಾಗಿ ನೋಡಿ ಎಲ್ಲರೂ ನೋಡಿದ್ದಾರೆ. ಬಟ್ ನನಗೆ ಕ್ಲೋಸ್ ಸರ್ಕಲಲ್ಲಿ ಐ ಆಮ್ ಸೀಯಿಂಗ್ ಹಿಮ್ ಆ್ಯಸ್ ಅ ಪ್ರೊಡ್ಯೂಸರ್. ಸೊ ದಿಸ್ ಇಸ್ ಒಂಥರ ತುಂಬ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಹಾಗೆ ಲೈಕ್ ಎಷ್ಟು ಒಳ್ಳೆ ಆ್ಯಕ್ಟರ್, ಎಷ್ಟು ದೊಡ್ಡ ಮಟ್ಟಿಗೆ ಹೆಸರು ಮಾಡಿದ್ದಾರೆ ಅವರು, ಸೂಪರ್ ಸ್ಟಾರ್ ಆಗಿದ್ದಾರೆ. ಅಷ್ಟೇ ಬ್ರಿಲಿಯಂಟ್ ಪ್ರೊಡ್ಯೂಸರ್. ಆ್ಯಂಡ್ ಸಚ್ ಲೈಕ್ ನಾವೆಲ್ಲ ಕಡೆ ಹೇಳ್ಕೊಂಡು ಬಂದಿದ್ದೀವಿ ಲೈಕ್ ಈಸ್ ಸಚ್ ಅ ಡ್ರೀಮ್ ಪ್ರೊಡ್ಯೂಸರ್ ಅಂತ ಅಂದ್ಕೊಂಡು. ಸೊ ಒಂದು ಕಂಫರ್ಟ್ ಲೆವೆಲ್ ಕ್ರಿಯೇಟ್ ಮಾಡೋದಿಂದ ಹಿಡಿದು ಲೈಕ್ ನಮ್ಗೊಂದು ಸ್ಪೇಸ್ ಕೊಟ್ಟು ಆ್ಯಂಡ್ ಒಂದು ಪುಷ್ ಕೊಡ್ತಾರಲ್ಲ ಆ ಥರ. ಸೊ ಹಾಗಾಗಿ ನೀವು ಹೇಳ್ದದ್ದು ನಿಜಾನೇ, ಲೈಕ್ ಗೂಸ್ ಬಂಪ್ಸ್ ಬರೋ ಥರ ಮೊಮೆಂಟ್ ಇದು. ಸೊ ಈ ಥರ ಒಂದು ಒಳ್ಳೆ ಪ್ರೊಡಕ್ಷನ್ ಹೌಸಲ್ಲಿ ಒಳ್ಳೆ ಡೈರೆಕ್ಟರ್ ಜೊತೆ ಕೆಲಸ ಮಾಡೋಕ್ಕೆ ಚಾನ್ಸ್ ಸಿಕ್ಕಿರೋದು. ಸೊ ಆಲ್ ಇನ್ ಆಲ್ ಇಟ್ಸ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ವೆಲ್ಕಮ್ ಬ್ಯಾಕ್. ನಮ್ಮ ಮಾತು ಕವಲುದಾರಿ ಚಿತ್ರದ ಬಗ್ಗೆ ಸಿಕ್ಕಾಪಟ್ಟೆ ಟಾಕ್ಸ್ ಬರ್ತಾ ಇದೆ. ಜನ ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಸೊ ಈ ರೆಸ್ಪಾನ್ಸ್ಗೆ ಇನ್ನೊಂದು ಸ್ವಲ್ಪ ಮೈಲೇಜ್ ಅನ್ನೋ ಹಾಗೆ ಖುಷಿಯ ಫೇಸ್ ಇಟ್ಕೊಂಡು ನಮ್ಮ ಜೊತೆಗೆ ಟೀಮ್ ಇದ್ದಾರೆ ಅಂದರೆ ಮಾತಾಡಿಸದೇ ಇದ್ರಂಗೆ ನಮ್ಮ ಮಾತನ್ನ ಮುಂದುವರಿಸೋಣ. ನಾವು ಮ್ಯೂಸಿಕ್ ಬಗ್ಗೆ ಮಾತಾಡ್ಬೇಕಂದ್ರೆ ರೆಕಾರ್ಡಿಂಗ್ಗೆ ನೀವು ವಿದೇಶಕ್ಕೆ ಹೋಗಿದ್ರಿ ಅಂತ. ಆ್ಯಂಡ್ ಅದು ಫಸ್ಟ್ ಟೈಮ್ ಕನ್ನಡ ಇಂಡಸ್ಟ್ರಿಯಲ್ಲಿ ಕೂಡ ಅಂತ. ಯಾಕೆ ಈ ಪ್ರಯತ್ನ? ಅಂದರೆ ನಾವು ಕತೆ ಬರೀತಾ ಇರ್ಬೇಕಾದ್ರೆ ಸರ್ ಜೊತೆ ಡಿಸ್ಕಸ್ ಮಾಡ್ಬೇಕಾದ್ರೆ ಹೇಳಿದ್ದೆ. ಆ್ಯಂಡ್ ಸರ್ ಹೇಳಿದರು ಥೀಮ್ಸ್ ಇದ್ದರೆ ಪ್ರತಿ ಕ್ಯಾರೆಕ್ಟರ್ಗೂ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ. ಆ್ಯಂಡ್ ನಮ್ಮದು ಪ್ಲ್ಯಾನ್ ಇತ್ತು ಅದೇ ಥರ. ಸೊ ನಾನು ಚರಣ್ ಫಸ್ಟೇ ಸ್ಕ್ರಿಪ್ಟ್ ಬರೀಬೇಕಾದ್ರೆ ಸ್ಕ್ರಿಪ್ಟ್ ಸ್ಟೇಜಲ್ಲೇ ಅದೊಂದು ತುಂಬ ಕ್ಲಾರಿಟಿ ಇತ್ತು. ಈ ಸಿನಿಮಾಗೆ ಒಂದು ಆ ಥೀಮ್ಯಾಟಿಕ್ ಟ್ರೀಟ್ಮೆಂಟ್ ಕೊಟ್ಟರೆ ಆ್ಯಂಡ್ ಆ ಲಾರ್ಜ್ನೆಸ್, ಥ್ರಿಲ್ಲರ್ ಅಂದರೆ ನಿಮಗೆ ಒಂದು ಆ ಮ್ಯೂಸಿಕಲ್ಲಿ ಆ ಎಲಿಮೆಂಟ್ಸ್ ಜಾಸ್ತಿ ಫೀಲ್ ಆಗಬೇಕು, ಎಕ್ಸ್ಪೀರಿಯನ್ಸ್ ಕ್ರಿಯೇಟ್ ಆಗಬೇಕು. ಸೊ ನಾವು ಬೇರೆ ಇಂಡಸ್ಟ್ರೀಸ್ ಎಲ್ಲ ಇವೆಲ್ಲ ಮಾಡ್ತಾ ಇದ್ದಾರೆ ಆಲ್ರೆಡಿ, ತಮಿಳು, ತೆಲುಗು, ಹಿಂದಿಲೆಲ್ಲ ಮಾಡ್ತಾ ಇದ್ದಾರೆ. ಸೊ ನಾನು ಪುನೀತ್ ಸರ್ಗೆ ಹೇಳಿದಾಗ ಇದು ಈ ಥರ ಇದೆ ಮಾಡ್ಬೋದಾ ಅಂತ. ಹಾಂ ಮಾಡಿ, ಖಂಡಿತವಾಗಿ ಮಾಡಿ, ಎಲ್ಲ ಬೇರೆ ಇಂಡಸ್ಟ್ರಿಲಿ ಮಾಡ್ತಾ ಇದ್ದಾರೆ, ನಾವು ಮಾಡಬೇಕು ಅಂತ ತುಂಬ ಪ್ರೋತ್ಸಾಹದಿಂದ ಹೇಳಿದ್ರು. ಸೊ ನಾವು ಆ್ಯಕ್ಚುಲಿ ಅಲ್ಲಿ ಹೋಗಿ ವಿಶೇಷ ಏನು ಅಂದರೆ ಆಲ್ಮೋಸ್ಟ್ 120 ಮ್ಯೂಸಿಷಿಯನ್ಸ್ ಇಲ್ಲಿ ಬರ್ದಿರೋ ಮ್ಯೂಸಿಕಲ್ ನೊಟೇಷನ್ಸ್ನ ಅವ್ರು ನುಡಿಸ್ತಾರೆ ಬೇರೆ 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 ಥರ ಇನ್ಸ್ಟ್ರೂಮೆಂಟ್ಸಲ್ಲಿ, ಚೆಲೋ, ವೈಲಿನ್, ಬಸೂನ್, ಫ್ಲೂಟ್, ಬ್ರಾಸ್ ಸೆಕ್ಷನ್ ಈ ಥರ. ಆ್ಯಂಡ್ ಅವರೆಲ್ಲ ಕೂತ್ಕೊಂಡು ಒಟ್ಟಿಗೆ 120 ಜನ ಒಟ್ಟಿಗೆ ಪ್ಲೇ ಮಾಡ್ತಾರೆ. ಸೊ ಆ ಮ್ಯೂಸಿಕ್ ಒಂದು ತುಂಬ ಒಂದು ದೊಡ್ಡ ಎಕ್ಸ್ಪೀರಿಯನ್ಸ್ ಕ್ರಿಯೇಟ್ ಮಾಡುತ್ತೆ. ಆ ಥ್ರಿಲ್ಲಿಂಗ್ ಎಲಿಮೆಂಟ್ಸ್ಗೆ ತುಂಬ ಒಂದು ಎಕ್ಸ್ಪೀರಿಯನ್ಸ್ ಕ್ರಿಯೇಟ್ ಮಾಡುತ್ತೆ ಡೆಫಿನೆಟ್ ಆಗಿ. ಓಕೆ. ಆ್ಯಂಡ್ PRK ಪ್ರೊಡಕ್ಷನ್ ಫಸ್ಟ್ ಮೂವಿ ಕೂಡ ಒಂಥರ ಥ್ರಿಲ್. ಆ್ಯಕ್ಚುಲಿ ಇಫ್ ಐ ಆಮ್ ನಾಟ್ ರಾಂಗ್, ನೀವು ನನಗೆ ಕರೆಕ್ಟ್ ಮಾಡಿ, ಇವ್ರನ್ನ ರೆಫರ್ ಮಾಡಿದ್ದು ಪುನೀತೆ ಅಂತ ಕೇಳ್ಪಟ್ಟೆ. ಇವ್ರ ಮೂವಿ ನೋಡ್ಬಿಟ್ಟು ಇವ್ರನ್ನ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಆ್ಯಕ್ಚುಲಿ ಟೀಸರ್ ಜಸ್ಟ್ ರಿಲೀಸ್ ಆಗಿತ್ತು, ಆಪರೇಷನ್ ಅಲ್ಮೇಲಮ್ಮ, ಅದು ಪರ್ಮಿದು. ಸೊ ನಾನು ನೋಡಿ ಸೂಪರ್ ಸೂಟ್ ಆಗ್ತಾರೆ ನಮ್ಮ ಸಿನಿಮಾಗೆ ಇವರು ಅಂತ. ನಾನು ಆ್ಯಕ್ಚುಲಿ ರಿಷಿನ ಮುಂಚೆ ಇನ್ನೊಂದು ಸಿನಿಮಾದಲ್ಲಿ ಭೇಟಿ ಮಾಡಿದ್ವಿ, ವರ್ಕ್ ಮಾಡೋಣ ಒಟ್ಟಿಗೆ ಅಂತ. ಸೊ ಅವಾಗ ಅದು ತುಂಬ ರೊಮ್ಯಾಂಟಿಕ್ ಆ್ಯಂಗಲಲ್ಲಿತ್ತು. ಸೊ ನಾನು ಅವಾಗ ಹೇಳಿದ್ದೆ ಅವ್ರಿಗೆ, ಒಂದು ಒಳ್ಳೆ ಪೊಲೀಸ್ ಆಫೀಸರ್ ಪಾತ್ರಕ್ಕೆ ನೀವು ತುಂಬ ಚೆನ್ನಾಗಿ ಸೂಟ್ ಆಗ್ತೀರಾ ಅಂತ. ಸೊ ಪರ್ಮಿದು ಟೀಸರ್ ಕರೆಕ್ಟ್ ಟೈಮಿಗೆ ರಿಲೀಸ್ ಆಯಿತು. ಆ್ಯಂಡ್ ಕರೆಕ್ಟ್ ಅಲ್ವಾ ಅಂತ ಪುನೀತ್ ಸರ್ ಅಷ್ಟೊತ್ತಿಗೆ ನೋಡಿದ್ರು. ಸೊ ನಾವು ಆ ಮೀಟಿಂಗಲ್ಲಿ ಅದೇ ಡಿಸ್ಕಸ್ ಮಾಡಬೇಕಾಯ್ತು, ಯಾರನ್ನ ಕಾಸ್ಟಿಂಗ್ ಹೆಂಗೆ ಅಂತ. ಸೊ ನಾನು ಸರ್ ಈ ಥರ ಪರ್ಮಿ ಅಂತ ಒಬ್ಬರು ಪಾತ್ರನ ಪ್ಲೇ ಮಾಡಿದ್ದಾರೆ ರಿಷಿ ಅಂತ. ಸೊ ಹಿ ವಾಸ್ ಲೈಕ್ ಹೌದು ನನಗೂ ಸಖತ್ ಇಷ್ಟ ಆಯ್ತು, ಅವ್ರು ಸೂಟ್ ಆಗ್ತಾರೆ ಅಂತ ಹೇಳಿದ್ರು. ಸೊ ದಟ್ಸ್ ಹೌ ಇಟ್ ಹ್ಯಾಪನ್. ಓಕೆ, ಹಂಗೆ ವರ್ಕ್ ಆಯ್ತು. ಬಟ್ ನಿಮ್ಗೇನು ಅನ್ನಿಸ್ತು PRK ಪ್ರೊಡಕ್ಷನ್ ಹೌದಾ ನಿಜನಾ ಅಂತ 2 ಸರಿ ಕನ್ಫರ್ಮ್ ಮಾಡ್ಕೊಂಡ್ರಾ? ಅಂದರೆ ಮೊದಲನೇದಾಗಿ ಸರ್ ಆ ಥರ ಫೇತ್ನ ತೋರಿಸಿ ಒಬ್ಬ ಹೊಸಬನ ಮೇಲೆ ಕಾಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದಾಗ ನನ್ನಂಥ ಹೊಸಬನಿಗೆ ಇಟ್ಸ್ ಆಲ್ವೇಸ್ ಲೈಕ್ ಅ ಬಿಗ್ ಎನ್ಕರೇಜಿಂಗ್ ಫ್ಯಾಕ್ಟರ್. ಒಂದು ಆಕ್ಸೆಪ್ಟೆನ್ಸ್ ಸಿಗುತ್ತೆ ಅಂತ ಹೇಳಿದ್ರೆ ಎಂಥವ್ರಿಗಾದ್ರೂ ಕೂಡ ಇನ್ನಷ್ಟು ಕಷ್ಟಪಟ್ಟು ದುಡಿಯೋದಕ್ಕೆ ಒಂದು ಮೋಟಿವೇಶನ್ ಸಿಕ್ಕಿದಾಗ ಆಗುತ್ತೆ. ಆ್ಯಂಡ್ ಎಸ್ಪೆಷಲಿ ಇದು PRK ಪ್ರೊಡಕ್ಷನ್ಸಿಂದ ಬರ್ತಾ ಇರೋದ್ರಿಂದ ನಮಗೆಲ್ಲ ಗೊತ್ತಿರೋ ಹಾಗೆ ಒನ್ ಆಫ್ ದ ಮೋಸ್ಟ್ ಸಕ್ಸಸ್ಫುಲ್ ಪ್ರೊಡಕ್ಷನ್ ಹೌಸ್ ಅವ್ರದ್ದು. ಅಂಥ ಒಂದು ಬ್ಯಾನರಿಂದ ನನ್ನ 2ನೇ ಚಿತ್ರ ಆಗ್ತಾ ಇದೆ ಅಂತ ಹೇಳಿದಾಗ ಖಂಡಿತವಾಗ್ಲೂ ಒಂದು ಜವಾಬ್ದಾರಿ ಜಾಸ್ತಿನೇ ಇತ್ತು. ಓಕೆ, ಇನ್ನು ಸ್ವಲ್ಪ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಬೇಕು ಇದೆಲ್ಲ ಇರುತ್ತಲ್ಲ. ಜನರ ಎಕ್ಸ್ಪೆಕ್ಟೇಷನ್ಸು ಯಾವಾಗಲೂ ಇಲ್ಲಿರುತ್ತೆ. ಆಮೇಲೆ ಆ ಒಂದು ಪ್ರೀತಿ ಗೌರವ ಬ್ಯಾನರ್ ಮೇಲೆ ಇರೋದು ಅದು ಎಲ್ಲದಕ್ಕಿಂತ ಮೀರಿರೋವಂಥದ್ದು. ಸೊ ಅದನ್ನು ಉಳಿಸ್ಕೊಳ್ಳೋದು ನಮ್ಮ ಕರ್ತವ್ಯ ಆಗುತ್ತೆ. ಅದೇ
1977 ಅನ್ನೋ ಕಾರಣಕ್ಕೆ ಆ ಸ್ಟೋರಿ ಅಲ್ಲಿಂದ ಬೇಸ್ ಶುರುವಾಗುತ್ತೆ ಅನ್ನೋ ಕಾರಣಕ್ಕೆ 80s 90s ಇದನ್ನ ಇಟ್ಕೊಂಡಿದ್ದೀರಾ ಹೇಗೆ? ಅಂದರೆ ನಾವು ಈಗ ಟ್ರೈಲರ್ನೆಲ್ಲ ನೋಡಿದಾಗ ಸೊ ಆ ಸಂಭಾಷಣೆಯ ಶೈಲಿ ಆ ರೀತಿಯಾಗಿ ಬರುತ್ತೆ, ಆ ನಿರೂಪಣೆ ಹಾಗಿರುತ್ತೆ. ಅಲ್ಲ, ಸಂಭಾಷಣೆಗಿಂತ ಆ್ಯಕ್ಚುಲಿ ವಿಜುವಲ್ ಟ್ರೀಟ್ಮೆಂಟ್ ಅಂತ ಏನು ಹೇಳ್ತೀವಿ, ಆ ಪೋರ್ಷನ್ಸು ವಿಜುವಲಿನೇ ಬೇರೆ ಥರ ಟ್ರೀಟ್ ಮಾಡಿದ್ದೀವಿ. ಸೊ ಆ್ಯಕ್ಚುಲಿ ಆ ಸೀಕ್ವೆನ್ಸ್ ಶೂಟ್ ಮಾಡ್ಬೇಕಾದ್ರೆ ರಿಷಿ ಅವ್ರು ಹೇಳ್ತಾ ಇದ್ದಂಗೆ ವಜ್ರೇಶ್ವರಿ ಸಂಸ್ಥೆ ಎಂಥ ಒಂದು ಅಂದರೆ ಎಷ್ಟು ಸಿನಿಮಾಗೆ ಎಕ್ವಿಪ್ಮೆಂಟ್ಸಲ್ಲೂ ಎಷ್ಟು ಮುಂದೆ ಇದ್ದರು ಅಂದರೆ ಎಲ್ಲ ಥರ ಎಕ್ವಿಪ್ಮೆಂಟ್ಸು ಇತ್ತು ಅವ್ರ ಹತ್ರ, ಎಲ್ಲ ಅವರೇ ಫಸ್ಟ್ ತರಿಸಿದ್ದು. ಸೊ ಆ ಎಕ್ವಿಪ್ಮೆಂಟ್ ಇನ್ನೂ ಇದೆಯಾ ಅಂತ ತಿಳ್ಕೊಂಡೆ ನಾನು, ಇನ್ನೂ ಇತ್ತು, ಎಲ್ಲ ಸೇಫಾಗಿ ಹಾಗೆ ಇಟ್ಟಿದ್ರು. ಸೊ ನಾವು ಆ ಸೀಕ್ವೆನ್ಸಸ್ ಶೂಟ್ ಮಾಡ್ಬೇಕಾದ್ರೆ ಹಳೆ ಲೆನ್ಸಸ್ ಯೂಸ್ ಮಾಡಿದ್ವಿ, ಮುಂಚಿನ ಕಾಲದಲ್ಲಿ ಯೂಸ್ ಮಾಡ್ತಾ ಇದ್ದಿದ್ದು ಲೆನ್ಸಸ್ ಯೂಸ್ ಮಾಡಿದ್ವಿ. ಸೊ ಅದೊಂದು ಪರ್ಟಿಕ್ಯುಲರ್ ವಿಜುವಲ್ ಟೆಕ್ಸ್ಚರ್ ಕ್ರಿಯೇಟ್ ಮಾಡುತ್ತೆ ಸಿನಿಮಾಗೆ. ಸೊ ಅದು ನೋಡ್ಬೇಕಾದ್ರೆ ಅದೇ ನಿಮಗೆ ನೀಟಾಗಿ ಗೊತ್ತಾಗುತ್ತೆ, ಇದು ಹಳೆ ಕಾಲದ್ದು, ಇದು ಇವತ್ತಿಂದು ಅಂತ. ಸೊ ಅದು ತುಂಬಾ ಚೆನ್ನಾಗಿ ಆ ಎಕ್ವಿಪ್ಮೆಂಟ್ಸ್ ಕೂಡ ಹಾಗೆ ಯೂಸ್ ಮಾಡಿದಾಗಲೇ ಆ ಫೀಲ್ ಬರೋದಕ್ಕೆ ಸಾಧ್ಯ. ಅಂಡ್ ರಿಯಲ್ ಹೀರೋ ಅಂದ್ರೆ ಕ್ಯಾಮ್ರಾ ವರ್ಕ್ ಅಂತ ಅನ್ಸುತ್ತಲ್ವಾ, ಒಪ್ತೀರಾ ಅದನ್ನ? ಖಂಡಿತ ಖಂಡಿತ. ಅವ್ರು ಓಕೆ, ರಿಯಲಿ ಹ್ಯಾಟ್ಸ್ ಆಫ್. ಅದ್ವೈತ್ ಗುರುಮೂರ್ತಿ ಅಂತ ತುಂಬಾ ಪ್ರತಿಯೊಂದು ಫ್ರೇಮ್ಗೂ ಡೀಟೇಲಿಂಗು ಅಂದರೆ ಒಂದು ಮೂಡ್ ಕ್ರಿಯೇಟ್ ಆಗ್ಬೇಕು ಈ ಥರ ಸಿನಿಮಾಲಿ. ಅಂದರೆ ನೀವು ರೊಮ್ಯಾಂಟಿಕ್ ಫಿಲ್ಮ್ ಅಂದಾಗ ತುಂಬ ಗ್ರೀನರಿ ಎಕ್ಸ್ಪೆಕ್ಟ್ ಮಾಡ್ತೀರಾ, ತುಂಬ ಬ್ಯೂಟಿಫುಲ್ ವಿಜುವಲ್ಸ್ ಎಕ್ಸ್ಪೆಕ್ಟ್ ಮಾಡ್ತೀರಾ, ಕಲರ್ಫುಲ್ ಆಗಿ. ಸೊ ಈ ಥರ ಸಿನಿಮಾಗೆ ನಿಮಗೆ ಆ ನೆರಳಿನ ಆಟಗಳು ಮತ್ತೆ ಈ ಮಿರರು ಈ ಥರ ಎಲಿಮೆಂಟ್ಸ್ ಅಲ್ಲಿ ತುಂಬಾ ಮಿಸ್ಟ್ರಿ ಕ್ರಿಯೇಟ್ ಮಾಡ್ಬೋದು. ಆ ಎಲಿಮೆಂಟ್ಸ್ನ ತುಂಬಾ ಡೀಟೇಲ್ ಅಲ್ಲಿ ಕ್ರಿಯೇಟ್ ಮಾಡಿದೀವಿ ಪ್ರತಿಯೊಂದು ಫ್ರೇಮಲ್ಲಿ. ಅಂಡ್ ಅದ್ವೈತ್ ಅದಕ್ಕೆ ತುಂಬಾ ಒಂದು ಆನೆ ಬಲ ತರ ನಿಂತು ನನಗೆ ಸಪೋರ್ಟ್ ಮಾಡಿದ್ದಾರೆ. ಆಮೇಲೆ ನಾವು ರೆಪ್ರೆಸೆಂಟ್ ಮಾಡ್ತಾ ಇದೀವಿ ಅಷ್ಟೇ ತಂಡ ಐ ಮೀನ್ ಬಹಳಷ್ಟು ಜನ ಬಹಳ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಸರ್ ಹೇಳಿದಾಗೆ ಲಾಡ್ ಆಫ್ ಕ್ಯಾರೆಕ್ಟರ್ಸ್ ತುಂಬ ಯುನೋ ವೆಲ್ ರೌಂಡೆಡ್ ಆಫ್ ಅವೆಲ್ಲ ಆ್ಯಂಡ್ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಟೆಕ್ನಿಷಿಯನ್ಸ್ ಆರ್ ಫ್ಯಾಬ್ಯುಲಸ್. ಸೊ ಅಂದರೆ ನನ್ನ ನಂಬಿಕೆ ಯಾವಾಗಲೂ ಸಿನಿಮಾ ಒಬ್ಬರು ಮಾಡೋಕ್ಕಾಗಲ್ಲ ಅಂತ. ಅಂದರೆ ಒಬ್ಬರು ಒಂದು ವಿಷನ್ ಇಟ್ಕೊಬೋದು, ಆ ವಿಷನ್ ಆ ದಿಕ್ಕಲ್ಲಿ ಎಲ್ಲರೂ ಬೇಕು, ಅವಾಗಲೇ ಒಂದು ಒಳ್ಳೆ ಸಿನಿಮಾ ಅಂತ ಆಗೋಕ್ಕೆ ಸಾಧ್ಯ. ಆ್ಯಂಡ್ ನನಗೇನು ತುಂಬ ಹೆಮ್ಮೆ ಅಂದರೆ ಅದು ಯೂಶ್ವಲಿ ಫಸ್ಟ್ ಸಿನಿಮಾ ಮಾಡ್ಬೇಕಾದ್ರೆ ಹುಮ್ಮಸ್ ಇರುತ್ತೆ ತಂಡದಲ್ಲಿ. ಸೆಕೆಂಡ್ ಸಿನಿಮಾಲು ಥ್ಯಾಂಕ್ಫುಲಿ ನನಗೆ ಅದೇ ಥರ ಒಂದು ತಂಡ ಪ್ರತಿಯೊಂದು ಹೆಜ್ಜೆಲ್ಲೂ ಸಪೋರ್ಟ್ ಮಾಡಿ. ನಿಮ್ಮ ಜರ್ನಿ ಹಂಗೆ ಸಿಗ್ಲಿ. ಥ್ಯಾಂಕ್ ರೋಶ್ನಿ, ಕ್ರೈಮ್ ಥ್ರಿಲ್ಲರ್ ಸಿನಿಮಾ ಆಗಿರೋದ್ರಿಂದ ಸಸ್ಪೆನ್ಸ್ ಇಟ್ಟಿದ್ದೆ ನಿಮ್ಮ ಸ್ಟೋರಿ, ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ಸೊ ನಾನು ಪ್ರಿಯಾ ಅಂತ ಒಂದು ಹುಡುಗಿ ಪಾತ್ರ ಮಾಡ್ತಾ ಇದ್ದೀನಿ. ಒಂದು ಲೋವರ್ ಮಿಡಲ್ ಕ್ಲಾಸ್ ಹುಡುಗಿ, ಅವಳೇ ದುಡ್ದು ಅವಳ ಮನೆ ಸಾಕ್ಸಂತ ಒಂದು ಪರ್ಸನ್ ಕ್ಯಾರೆಕ್ಟರ್ ಇದು. ಯೂಶಲಿ ಮನೇಲಿ ಅಕ್ಕಪಕ್ಕ ಮನೇಲಿ ನೋಡೋಂಥ ಕ್ಯಾರೆಕ್ಟರ್ಸೇ ಇದು. ಬಟ್ ದೆನ್ ಹೇಮಂತ್ ಇದರಲ್ಲಿ ಒಂದು ಅದ್ಭುತವಾಗಿ ಎಮೋಷನ್ಸ್ನ ತೋರಿಸಿದ್ದಾರೆ. ಲೈಕ್ ಅವಳು ಏನೇ ಕಷ್ಟ ಆದ್ರೂ ಅವಳಿಗೆ ಅವಳ ಅಪ್ಪನೇ ಎಲ್ಲ. ಸೊ ಮನೇಲಿ ಏನೇ ಕಷ್ಟ ಆದ್ರೂ ಅವಳು ಹೇಗೆ ಅದನ್ನು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತಾಳೆ, ಅಥವಾ ಆ ಬಾಂಡಿಂಗಿಗೆ ಹೇಗೆ ಅವಳು ಇಟ್ಕೋತಾಳೆ. ಆಕೆ ಕ್ಯಾರೆಕ್ಟರ್ಗೆ ಅವಳ ಅಪ್ಪನೇ ಪ್ರಾಬ್ಲಮ್. ಸೊ ಟ್ರೂ. ಹಾಂ, ಬಟ್ ದೆನ್ ಅವರೇ ನನ್ನ ಪ್ರಪಂಚನೂ ಕೂಡ. ಸೊ ಆ ಥರ. ಸೊ ಆ ಥರ ಪಾಯಿಂಟಲ್ಲಿ ಎಮೋಷನ್ಸ್ ಹೇಗೆ ವರ್ಕ್ ಆಗುತ್ತೆ ಅನ್ನೋ ತೋರಿಸಿದ್ದಾರೆ. ಆ್ಯಂಡ್ ಆಲ್ಸೋ ವೆರಿ ಸ್ಟ್ರಾಂಗ್ ಹಾರ್ಟೆಡ್ ಗರ್ಲ್ ಅವಳು. ಸೊ ಅಳೋದಾಗಲಿ ಅದು ನಗೋದಾಗಲಿ ಅದೆಲ್ಲ ತುಂಬ ಈಸಿಯಾಗಿ ಬರೋಂಥ ಕ್ಯಾರೆಕ್ಟರ್ ಅಲ್ಲ. ಹಾಗಾಗಿ ಪಾರ್ಟ್ ಮಾಡೋದಕ್ಕೆ ಅದೇ ಲೈಕ್ ಯೂಶ್ವಲಿ ನೋಡೋ ಕ್ಯಾರೆಕ್ಟರ್ಸ್ಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ಒಂದು ಪಾತ್ರ ಇದು ಮಾಡಬೇಕಾದ್ರೆ. ಸೊ ಮೂವಿ ನೋಡಿದ್ರಾ? ಹಾಂ, ಅಫ್ಕೋರ್ಸ್ ನೋಡಿದ್ದೀನಿ. ಓಕೆ ಸರ್, ನೀವು ನೋಡಿದ್ರಾ? ನೀವು ನೋಡಿದ್ರಿ? ನೀವು ನೋಡಿದ್ರಿ? ನಾನು ಕೇಳಂಗೆ ಇಲ್ಲ, ಆ ಕಡೆ ಹೋಗಂಗೆ ಇಲ್ಲ, ಆದ್ರೂ ಕೇಳ್ಬಿಟ್ಟೆ. ಇನ್ನೂ ಯಾರು ಸಿನಿಮಾ ನೋಡಿಲ್ಲ ಅವ್ರು ದಯವಿಟ್ಟು ಥಿಯೇಟ್ರಲ್ಲಿ ಹೋಗಿ ಸಿನಿಮಾ ನೋಡಿ. ಬಿಕಾಸ್ ಇವತ್ತು ಸಿನಿಮಾ ರಿಲೀಸ್ ಆಗಿದೆ. ಸೊ ಇನ್ನೂ ಇದೆ ಸಿನಿಮಾ ನೋಡೋಕ್ಕೆ, ತುಂಬ ದಿನ ಇದೆ ಅಂತ ವೆಯ್ಟ್ ಮಾಡಬೇಡಿ. ಈಗ ನೋಡಿದ್ರೇ ಅದ್ರ ಮಜಾನೇ ಬೇರೆ. ಜನ ಕ್ರೌಡ್ ಇರುತ್ತೆ, ಸೊ ಆ ಮಧ್ಯದಲ್ಲಿ ಥ್ರಿಲ್ ಇರುತ್ತೆ. ಇದೆಲ್ಲ ನೋಡಿ ಮಜಾ ಮಾಡಿ. ಈಗ ಹೇಳಿ ಕೊನೆಯದಾಗಿ ಸಿನಿಮಾನ ಯಾಕೆ ನೋಡಬೇಕು, ಅಂಡ್ ನೋಡದೇ ಇದ್ದವ್ರಿಗೆ ನೋಡಿರೋರಿಗೆ ಏನು ಹೇಳ್ತೀರಿ? ಸೊ ಇದು ಸಸ್ಪೆನ್ಸ್ ಥ್ರಿಲ್ಲರ್ ಫಿಲ್ಮ್. ನಿಮಗೆ ಎಡ್ಜ್ ಆಫ್ ದ ಸೀಟ್ ಫೀಲಿಂಗ್ ಕೊಡುತ್ತೆ. ಆ್ಯಂಡ್ ನೀವು ಬೇಗ ಬಂದು ನೋಡಿದ್ರೆ ನಿಮಗೆ ಆನ್ಸರ್ಸ್ ಬೇಗ ಸಿಗುತ್ತೆ. ಈ ಫಿಲ್ಮ್ ಟ್ರೇಲರಲ್ಲಿ ಏನು ನೋಡ್ತಾ ಇದ್ದೀರಾ ಅದಕ್ಕೆಲ್ಲ ನಿಮಗೆ ಒಳ್ಳೆ ಆನ್ಸರ್ ಸಿಗುತ್ತೆ. ಆಲ್ಸೋ ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ಸ್ ಇದೆ, ಎಮೋಷನ್ಸ್ ಇದೆ ಈ ಫಿಲ್ಮಲ್ಲಿ. ಒಳ್ಳೆ ಟೆಕ್ನಿಷಿಯನ್ಸ್ ಲೈಕ್ ವರ್ಕ್ ಮಾಡಿದ್ದಾರೆ. ಕ್ಯಾರೆಕ್ಟರ್ಸ್ ಚೆನ್ನಾಗಿರೋ ಕ್ಯಾರೆಕ್ಟರ್ಸ್ ಇದ್ದಾರೆ. ಸೊ ಆಲ್ ಇನ್ ಆಲ್ ಅ ವೆರಿ ಗುಡ್ ಮೂವಿ. ಆ್ಯಂಡ್ ನಿಮ್ಮ ಹತ್ರವಾದ ಥಿಯೇಟ್ರಲ್ಲಿ ಆಗಲೇ ಇದೆ ಈಗ. ಸೊ ಪ್ಲೀಸ್ ಬಂದು ನೋಡಿ. ಓಕೆ ಸರ್, ಏನು ಹೇಳ್ತೀರಿ ಆಡಿಯನ್ಸ್ಗೆ? ಗೋಧಿ ಬಣ್ಣ ಮಾಡಿದಾಗ ವಯಸ್ಕರು ಹೆಚ್ಚಾಗಿ ಬಂದು ಸಿನಿಮಾ ನೋಡಿದರು, ಯುವತಿಯರು ನೋಡಿದರು, ಇತರರು ನೋಡಿದರು. ಆದರೆ ವಿಶೇಷವಾಗಿ ವಯಸ್ಕರು ಬರುವಾಗ
ಅವರು ನಡ್ಕೊಂಡು ಬರೋದು ನಿಧಾನ ಎಲ್ಲ ಆಗ್ತಿದ್ರು ಅಂದರೆ ಎಷ್ಟೋ ಕಡೆ ಥಿಯೇಟ್ರ್ಗಳಲ್ಲಿ ಶೋಗಳನ್ನು 15 ನಿಮಿಷ ಮುಂದೆ ಹಾಕ್ತಿದ್ರು ಅಂದರೆ ಎಲ್ಲರೂ ಬಂದು ಕೂತ್ಕೊಳ್ಳಿ ಅಂತ. ಅದೇ ರೀತಿ ಈ ಚಿತ್ರದಲ್ಲಿ ಅವರೆಲ್ಲರೂ ಹಿಂದಿನ ಚಿತ್ರ ಹೇಮಂತ್ ಮಾಡಿದ್ದಷ್ಟು ಚಂದವಾಗಿ ಮಾಡಿದ್ರಿಂದ ಇದನ್ನು ನೋಡ್ತಾರೆ ಅನ್ನೋ ಭರವಸೆ. ಇದು ನನ್ನ ಆಸೆ ಏನಂದರೆ ಯುವಕ ಯುವತಿಯರು ಈ ಸಿನಿಮಾ ಹೆಚ್ಚು ನೋಡಬೇಕು, ಯಾಕಂದರೆ ಇದು ಅವ್ರಿಗೆ ಸಂಬಂಧಪಟ್ಟದ್ದು. ಮುಂದೆ ಅವರೇ ನಮ್ಮ ದೇಶದ ಪುಡಾರಿಗಳು, ಅವರೇ ಮುಂದೆ ನಮ್ಮ ದೇಶವನ್ನು ನಡೆಸಬೇಕು. ಅವರು ಈ ಚಿತ್ರವನ್ನು ನೋಡಿ ಅವ್ರಿಗೆ ಮೋಟಿವೇಶನ್ ಆಗ್ತದೆ. ಆಮೇಲೆ ಕಳೆದ ಚುನಾವಣೆಯಲ್ಲಿ ನಮ್ಮ ಕ್ಷೇತ್ರದಲ್ಲಂತೂ 29% ವೋಟಿಂಗ್ ಆಗಿತ್ತು. ಈ ಸಲ ಈ ಚಿತ್ರ ನೋಡಿದ ಮೇಲೆ ಏನು 18-23ಕ್ಕೆ ನಮ್ಮಲ್ಲಿ ಚುನಾವಣೆಗಳಿವೆ, ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅವರು ಭಾಗವಹಿಸುವಂತಾಗಲಿ, ಚಿತ್ರವನ್ನು ನೋಡಲಿ. ನಮ್ಮ ಚಿತ್ರ ಪುನೀತ್ ಅವರು, ಅಶ್ವಿನಿ ಏನು ಮಾಡಿದ್ದಾರೆ ಅವರಿಗೂ ಮೊದಲ ಚಿತ್ರದಲ್ಲಿ ಯಶಸ್ಸು ಸಿಗಲಿ ಅಂದೇ ನನ್ನ ಪ್ರಾರ್ಥನೆ. ಓಕೆ, ನೈಸ್. ರಿಷಿ, ಸಿನಿಮಾ ರಿಲೀಸ್ ಆಗಿದೆ, ಈಗ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿದೆ. ರಿವ್ಯೂಸ್ ನಿಮ್ಗೆ ಆಲ್ರೆಡಿ ಎಲ್ಲ ಬರ್ತಾ ಇರುತ್ತೆ. ದಯವಿಟ್ಟು ರಿವ್ಯೂಸ್ ನೋಡಿ. ಬಹಳಷ್ಟು ಪಾಸಿಟಿವ್ ರಿವ್ಯೂಸ್ ಇದೆ. ಅದನ್ನು ನೋಡಿ ನಿಮಗೆ ಟ್ರೈಲರ್ ಇಷ್ಟ ಆಗಿದ್ದರೆ ದಯವಿಟ್ಟು ಬೇಗ ಚಿತ್ರಮಂದಿರಕ್ಕೆ ಹೋಗಿ ನೋಡಿ. ಬೇರೆ ಪ್ಲ್ಯಾಟ್ಫಾರ್ಮ್ಸಿಗೆ ಬರೋವರೆಗೂ ಕಾಯಕ್ಕೆ ಹೋಗ್ಬೇಡಿ. ಓಕೆ, ಹೇಮಂತ್ ಅವರೇ. ಅಂದರೆ ಯೂಶ್ವಲಿ ನಮ್ಮಲ್ಲಿ ಸಿನಿಮಾ ಜನರಿಗೆ ಅರ್ಥ ಆಗಲ್ಲ, ಇದನ್ನು ಇನ್ನೂ ಅರ್ಥ ಮಾಡಿಸ್ಬೇಕು ಅಂತ ಯೋಚನೆ ಇರುತ್ತೆ. ಈ ಸಿನಿಮಾ ಆಡಿಯನ್ಸ್ ನಮಗಿಂತ ಬುದ್ಧಿವಂತರು ಅಂತ ಅಂದ್ಕೊಂಡು ಸಿನಿಮಾ ಮಾಡಿರೋದು. ಸೊ ದಯವಿಟ್ಟು ಚಿತ್ರಮಂದಿರದಲ್ಲಿ ಹೋಗಿ ನೋಡಿ. ಮತ್ತು ನೀವೇನು ನಮಗೆ ಟೈಮ್ ಕೊಡ್ತೀರಾ, ಮತ್ತು ಏನು ಎಕ್ಸ್ ಅಮೌಂಟ್ ಏನೋ ಹಣ ಕೊಟ್ಟು ಟಿಕೆಟ್ ಖರೀದಿ ಮಾಡಿ ಸಿನಿಮಾ ನೋಡ್ತೀರಾ, ಆ ಪ್ರತಿಯೊಂದು ನಿಮಿಷವೂ ನಿಮಗೆ ಎಂಟರ್ಟೈನ್ ಆಗಲಿ, ನಿಮಗೆ ಕ್ವೆಶ್ಚನ್ಸ್ ರೇಸ್ ಆಗಲಿ, ಆಮೇಲೆ ಒಂದು ಎಕ್ಸ್ಪೀರಿಯನ್ಸ್ ಕ್ರಿಯೇಟ್ ಆಗಲಿ ಅಂತ ಇಡೀ ತಂಡ ಕ್ರಿಯೇಟ್ ಮಾಡಿರೋಂಥ ಸಿನಿಮಾ ಇದು. ತುಂಬ ಅದ್ಭುತ ಪರ್ಫಾರ್ಮೆನ್ಸಸ್ ಇದೆ. ದಯವಿಟ್ಟು ಹತ್ತಿರದಿರೋ ಚಿತ್ರಮಂದಿರದಲ್ಲಿ ನೋಡಿ, ತುಂಬ ಒಳ್ಳೆ ರೆಸ್ಪಾನ್ಸಸ್ ಬರ್ತಾ ಇದೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ರಿಗೂ ಕೂಡ ಕವಲು ದಾರಿ ಒಳ್ಳೆ ದಾರಿಯಲ್ಲಿ ಹೋಗ್ತಾ ಇದೆ. ಇನ್ನೂ ಯಶಸ್ಸು ಸಿಗಲಿ, ಯಶಸ್ಸಿನ ದಾರಿಗೆ ಹೋಗಲಿ ಅಂತ ನಾನು ವಿಶ್ ಮಾಡ್ತೀನಿ. ಥ್ಯಾಂಕ್ ಯು ನಿಮ್ಮೆಲ್ರಿಗೂ ಕೂಡ. ಥ್ಯಾಂಕ್ ಯು. ಎಸ್, ಅಫ್ಕೋರ್ಸ್, ಕನ್ನಡ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ಅನ್ನೋದನ್ನು ಮಾತ್ರ ನಾನು ಹೇಳೋದನ್ನು ಮರೆಯಲ್ಲ, ನೀವು ನೋಡೋದನ್ನು ಮರೆಯಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ಒಬ್ಬ ಪ್ರಾಮಾಣಿಕ ಪೊಲೀಸ್ ಆಫೀಸರ್ಸ್ಗೆ ಸಿಗಬೇಕಾದಂಥ ಗೌರವ, ಯೂನಿಫಾರ್ಮ್ಗೆ ಸಿಗಬೇಕಾದಂಥ ಗೌರವ ಏನು ಅನ್ನೋದನ್ನು ಈ ಸಿನಿಮಾದಲ್ಲಿ ಹೇಳಲಾಗಿದೆ. ಇನ್ನೂ ತುಂಬ ಅಂಶಗಳಿದೆ, ಅದನ್ನು ಸಿನಿಮಾ ನೋಡಿದವ್ರಿಗೆ ಗೊತ್ತಾಗಿರುತ್ತೆ. ಇನ್ನು ನೋಡದೇ ಇದ್ದವ್ರಿಗೆ ಗೊತ್ತಾಗಬೇಕು ಅಂದರೆ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ. ಇದು ಈ ಹೊತ್ತಿನ ವಿಶೇಷ. ನೆನಪಲ್ಲಿ ನ್ಯೂಸ್ ಅಂದರೆ ಪಬ್ಲಿಕ್ ಟಿವಿ.